ತೀರಾ ಎಂಗೇಜ್, ಈಗ ತಾನೇ ಕಾಲೇಜ್ ಮುಗಿಸ್ಕೊಂಡು ಉದ್ಯೋಗವನ್ನು ಹುಡುಕಬೇಕು ಅಂಥವರು ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ತಾ ಇದ್ದಾರೆ ಅಂದರೆ ಏನರ್ಥ? ಅಂತಹ ಸಮಸ್ಯೆ ಹಾರ್ಟಿಗೆ ಹೃದಯಕ್ಕೆ ಏನಾಗ್ತಾ ಇದೆ ನೋಡಿ. ದೇವರು ಬಹಳ ಅಂಗಗಳನ್ನು, 2 ಕಣ್ಣು 2 ಕಿಡ್ನಿ ಹಿಂಗೆ ಕೊಟ್ಟಿದ್ದಾನೆ, ಹೃದಯ ಮಾತ್ರ ಒಂದೇ ಕೊಟ್ಟಿದ್ದಾನೆ. ಬೇರೆವಾದರೂ ಒಂದು ಸಮಸ್ಯೆ ಆದರೆ ಇನ್ನೊಂದು ಹೆಂಗೋ ಕೆಲಸ ಮಾಡುತ್ತೆ ಅನ್ಬೋದು, ಬಟ್ ಹಾರ್ಟ್ ಹಂಗಲ್ವಲ್ಲ. ಹೃದಯ ಒಂದು ಸಲ ನಿಂತರೆ ಆತನ ಜೀವನವೇ ನಿಂತಂಗೆ. ಆಮೇಲೆ ಇತ್ತೀಚೆಗೆ ಹೆಂಗೆ ಅಂದರೆ ಮಕ್ಕಳು ಎಲ್ಲ ತಂದೆ ತಾಯಿಗೂ ಒಂದು ಹಬ್ಬ ಅಂದರೆ 2 ಇರೋ ಒಬ್ಬೊಬ್ಬ ಮಕ್ಕಳನ್ನ ಕಳ್ಕೊಂಡು ತಂದೆ ತಾಯಿ ಅನಾಥರಾಗ್ತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ಸಮಸ್ಯೆ ಇರುವಂಥದ್ದು ಯಾಕೆ ಹೀಗಾಗ್ತಾ ಇದೆ ಅಂತ ಪ್ರಶ್ನೆಗೆ ಉತ್ತರ ಎಲ್ಲೂ ಸಿಗ್ತಾ ಇಲ್ಲ. ಸಾಮಾನ್ಯವಾಗಿ ಲೈಫ್ ಸ್ಟೈಲ್ ಸರಿಯಾಗಿಲ್ಲ, ಬದಲಾಯಿಸ್ಕೊಬಿಟ್ಟಿದ್ದೀವಿ, ಹಾಗಾಗಿ ಹಾರ್ಟ್ ಅಟ್ಯಾಕ್ಗಳು ಅಂತಿದ್ದಾರೆ. ಹಾಗಾದರೆ ಲೈಫ್ ಸ್ಟೈಲ್ ಬದಲಾಯಿಸ್ಕೊಂಡಿರೋದು ಹೇಗೆ ಮತ್ತು ಯಾಕೆ, ಏನು ಬದಲಾಯಿಸ್ಕೋಬೇಕು ಈಗ ನಾವು, ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಇದ್ದಾರೆ, ವೆಲ್ಕಮ್ ಮಾಡ್ಕೊಳ್ತೀನಿ ನಾನು. ಇವತ್ತು ಪ್ಯಾನೆಲ್ನಲ್ಲಿ ಫಿಟ್ನೆಸ್ ಕೋಚ್ ಶಿವಕುಮಾರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇನ್ನು ಜನರಲ್ ಫಿಸಿಷಿಯನ್ ಡಾಕ್ಟರ್ ಹೆಬ್ಬಿ ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಲೈಫ್ ಸ್ಟೈಲ್ ಬಗ್ಗೆ ಇವತ್ತು ಬಹಳ ವಿವರಣೆಯನ್ನು ಕೊಡೋದಕ್ಕೆ, ನಾವೇನು ಬದಲಾಯಿಸ್ಕೊಂಡಿದ್ದೀವಿ, ಏನು ಚೇಂಜ್ ಮಾಡ್ಕೋಬೇಕಾಗಿದೆ, ಇದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಡಾಕ್ಟರ್ ಅಭಿಕುಲ್ಲಾರ್ ನಮ್ಮ ಜೊತೆ ಇದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಾನು ನಿಮ್ಮ ಹತ್ರನೇ ಫಸ್ಟ್ ಒಪಿನಿಯನ್ ತಗೊಳ್ತೀನಿ. ಈ ರೀತಿಯ ಸಿಚುವೇಶನ್ಗಳನ್ನು ನೋಡ್ತಾ ಇದ್ದಾಗ ವೆರಿ ಎಂಗೇಜ್ ಅಲ್ಲಿ ಹಾರ್ಟ್ ಅಟ್ಯಾಕ್ಗಳು ಕೇಳ್ತಾ ಇದ್ದೀರಿ ನೀವು ಕೂಡ, ಏನು ಅನ್ಸುತ್ತೆ, ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು? ಮುಂಚೆ ಕಂಪೇರ್ ಮಾಡಿದರೆ ಈಗ ಅಂತೂ ನಮಗೆ ಹಾರ್ಟ್ ಅಟ್ಯಾಕ್ ಇದು ರೇಟ್ ಬರುವಂಥ ತುಂಬ ಜಾಸ್ತಿ ಇದೆ. ಯಾಕಂತ ಹೇಳಿದರೆ ಮುಂಚೆ ಅವರ ಲೈಫ್ ಸ್ಟೈಲ್, ನಾವೇನು ಡಿಸ್ಕಸ್ ಮಾಡ್ತಾ ಇದ್ವಿ, ಏನು ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ವು, ಏನು ಲೈಫ್ ಸ್ಟೈಲ್ ಚೇಂಜಸ್ಸು. ಜನರಿಗೆ ಏನು ಅನ್ಕೊಳ್ತಾರೆ ಅಂದರೆ ಏನಿದು ಲೈಫ್ ಸ್ಟೈಲ್ ಚೇಂಜಸ್ಸು, ಲೈಫ್ ಸ್ಟೈಲ್ ಚೇಂಜಸ್ ಎಲ್ಲರೂ ಹೇಳ್ತಾರೆ. ಬಟ್ ಎಲ್ಲಿಂದ ಶುರು ಆಗ್ತಾ ಇದೆ, ಅವರ ಲೈಫ್ ಸ್ಟೈಲ್ ಯಾವ ಥರ ಬದಲಾಗ್ತಿದೆ, ಅವರ ಜೀವನ ಪಾತ್ರ ಹೇಗಿದೆ, ಸೊ ಅವರ ಡೈಲಿ ಲೈಫಲ್ಲಿ ಏನೇನು ಚೇಂಜಸ್ ನಡೀತಾ ಇದೆ, ಇದ್ರ ಬಗ್ಗೆ ಎಲ್ಲ ನಡೀತಾ ಹೋದರೆ ಮುಂಚೆ ಕಂಪೇರ್ ಮಾಡಿದಾಗ ಸಾಕಷ್ಟು ವೇರಿಯೇಷನ್ಸ್ ಆಗಿದೆ. ಸೊ ಯಾಕಂತ ಹೇಳಿದರೆ ಮುಂಚೆ ಅವ್ರನ್ನ ಎಲ್ಲಿಂದ ಅಂತ ಹೇಳಿದರೆ ಅವರ ಬೆಳಗ್ಗೆ ಎದ್ದೇಳುವ ಒಂದು ಪ್ಯಾಟರ್ನಿಂದ ಹಿಡಿದು ಕಂಪ್ಲೀಟಾಗಿ ರಾತ್ರಿ ಮಲಗೋ ತನಕ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಸೊ NFHS ಅಲ್ಲಿ ರಿಪೋರ್ಟ್ ಇದೆ, ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 2005 ಮತ್ತು 2006ರಲ್ಲಿ. ಸೊ ಪ್ರತಿಯೊಂದು ಡಿಸೀಸನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬರುವಾಗ ಹಾರ್ಟ್ ಡಿಸೀಸ್ ತುಂಬ ಏನು ವೇರಿಯೇಷನ್ಸ್ ಇರಲಿಲ್ಲ. ಅದೇ NFHS 2019 ಮತ್ತು 2020 ಮಾಡಿದಾಗ ಸೊ ಯಾವುದೆಲ್ಲ ರೀತಿಯಲ್ಲಿ ಒಬೆಸಿಟಿ ಕಾರಣ ಇರ್ಬೋದು, ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ಸ್ ಇರ್ಬೋದು, ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ಸ್ ಇರ್ಬೋದು, ಇದೇ ರೀತಿ ನಾನಾ ಕಾರಣಗಳಿದೆಲ್ಲ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಖಾಲಿ ಒಂದು 5 ರಿಂದ 10-20 ವರ್ಷದ ಗ್ಯಾಪಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದುಕೊಟ್ಟಿದೆ. ಅದೇ ರೀತಿ ಇನ್ನೊಂದು ಚೇಂಜಸ್ ಏನಂತ ಹೇಳಿದರೆ, ಸೊ NFHS ಇನ್ನೊಂದು 2026 ರಿಪೋರ್ಟ್ ಇನ್ನೂ ನಡೀತಾ ಇದೆ. ಸೊ ಗೌರ್ಮೆಂಟ್ ಅದ್ರ ಬಗ್ಗೆ ನಡೀತಾ ಇದ್ದಾರೆ. ಸೊ ಪ್ರತಿಯೊಂದು ಲೈಫ್ ಸ್ಟೈಲನ್ನು ನೋಡಿಕೊಂಡ್ರೆ ಅವ್ರದ್ದು ಏನಿದೆ ಟೊಬ್ಯಾಕೋ ಕನ್ಸ್ಯೂಮಿಂಗ್ ಆಗಿರ್ಬೋದು, ಆಲ್ಕೋಹಾಲಿಕ್ ಕನ್ಸ್ಯೂಮಿಂಗ್ ಆಗಿರ್ಬೋದು, ಎಲ್ಲ ಬಿಡಿ ಬೇಸಿಕ್ ಆಗಿ ಹೇಳ್ತೇವೆ. ಸೊ ಮೇ ಬಿ ಇದರಲ್ಲಿ ಹಾರ್ಟ್ ಅಟ್ಯಾಕ್ ಆದವರು ಇವ್ರದ್ದು ಏನೂ ಇಲ್ಲದೆ ಇರ್ಬೋದು, ಬಟ್ ಅದರಲ್ಲಿ ಮೇನ್ ಆಗಿ ಅವ್ರ ಲೈಫ್ ಸ್ಟೈಲು, ಸ್ಲೀಪ್ ಪ್ಯಾಟರ್ನ್ಸು, ಅವರ ಫುಡ್ ಹ್ಯಾಬಿಟ್ಸು, ಅವರ ಬ್ರೀದಿಂಗ್ ಪ್ಯಾಟರ್ನು, ಸೊ ಎವ್ರಿ ಮೈನ್ಯೂಟ್ ವಿಷಯ ಕೂಡ ಇದರಲ್ಲಿ ಒಂದಕ್ಕೊಂದು ಲಿಂಕ್ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ, ನಿಮ್ಮ ಹತ್ರ ಮಾತಾಡೋದು ಬಹಳಷ್ಟು ಬಾಕಿ ಇದೆ, ನಾನು ಮಾತಾಡ್ತೀನಿ ಡಾಕ್ಟರ್. ಈಗ ಡಾಕ್ಟರ್ ಹೆಬ್ಬಿ ಅವರೇ, ಇದೇ ವಿಚಾರಕ್ಕೆ ನಿಮ್ಮನ್ನು 2ನೇ ಸಲ ನಾವು ಕರೆಸ್ತಾ ಇದ್ದೀವಿ. ಅಗೇನ್ ಹಾಸನದಲ್ಲೇ ಈ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಜಾಸ್ತಿ ಆಗ್ತದೆ. ಸೊ ಏನು ಅನ್ಸುತ್ತೆ? ತುಂಬ ನಿಜವಾಗ್ಲೂ ಇರೋಂಥರ ಶಾಕಿಂಗು ಮತ್ತು ಅಲಾರಮಿಂಗು ಎಲ್ರಿಗೂ. ಬಿಕಾಸ್ ಎಲ್ಲರೂ ಇವು ರಿಪೋರ್ಟ್ ಆಗಿದ್ದು ಇಷ್ಟಿದೆ, ಇನ್ನು ರಿಪೋರ್ಟ್ ಆಗದಿರೋದು ಎಷ್ಟಿದೆ ಗೊತ್ತಿಲ್ಲ. ಬಿಕಾಸ್ ಪ್ರತಿ ವರ್ಷ 24 ಲಕ್ಷ ಜನ ಗುಣಮುಖವಾಗುವ ಕಾಯಿಲೆಯಿಂದ ಸತ್ತೋಗ್ತಾರೆ, ಅಂಡರ್ ಟ್ರೀಟೇಬಲ್ ಕಂಡೀಷನ್. ರೀಸನ್ಸ್ ಅಂದರೆ ಜನ ಪ್ರತಿಯೊಬ್ಬರು ತಮ್ಮದು ಆಹಾರ ಮತ್ತು ವಿಹಾರ ಮತ್ತು ಅವ್ರ ಲೈಫ್ ಸ್ಟೈಲ್ನ ಕಂಪ್ಲೀಟಾಗಿ ಚೇಂಜ್ ಮಾಡ್ಕೊಂಡಿದ್ದಾರೆ. ಪ್ರತಿದಿನ ಬೆಳಗ್ಗೆ ಎದ್ದು ವಾಕ್ ಮಾಡೋವಂಥದ್ದು 40 ಮಿನಿಟ್ಸು, ಮತ್ತು ಅವ್ರದ್ದು ಫುಡ್ ಸ್ಟೈಲು, ಚೈನೀಸು, ಬೇಕಾದ ಫುಡ್ಡನ್ನು, ಈ ಫುಡ್ಡನ್ನು ಅವ್ರಿಗೆ ಸೆಟ್ ಆಗುತ್ತೆ ಅಥವಾ ಆ ಫುಡ್ಡಿಂದ ಅವ್ರಿಗೆ ಜೀರ್ಣಕ್ರಿಯೆ ಡೈಜೆಷನ್ ಚೆನ್ನಾಗಾಗುತ್ತೆ ಅನ್ನೋದು ಗೊತ್ತಿದ್ರೂ ಅದನ್ನು ಅವಾಯ್ಡ್ ಮಾಡಿ, ಅಥವಾ ಅನಿವಾರ್ಯ ಕಾರಣಗಳಿಂದ ಅಥವಾ ಹೊಸದಾಗಿ ಅಂತ ಈ ಥರದನ್ನ ಪಿಜ್ಜಾ ಬರ್ಗರ್ ಈ ಥರ ತಿನ್ನೋದ್ರಿಂದನೂ ಸಾಕಷ್ಟು ತೊಂದರೆ ಆಗ್ತಾಯಿದೆ. ಇದಕ್ಕೆ ಮೇಜರ್ ಕಾರಣ ಏನಂದರೆ ನಮ್ಮ ಲೈಫ್ ಸ್ಟೈಲೇ ಆಗ್ತಿರೋಂಥದ್ದು. ಹಾಗಾಗಿ ನಾವು ಬೇಸಿಕಲಿ ಇದಕ್ಕೆ ಸಿಮ್ಟಮ್ಸ್ ಬಂದುಬಿಟ್ಟು ಹಾರ್ಟ್ ಅಟ್ಯಾಕಿಗೆ ಅವ್ರದ್ದು ಚೆಸ್ಟ್ ಪೇನ್ ಬರುತ್ತೆ ಲೆಫ್ಟ್ ಸೈಡಲ್ಲಿ, ಮತ್ತು ಆರ್ಮ್ ಬರುತ್ತೆ, ಪಕ್ಕಲ್ಲೆಬ್ಬಿಗೆ ಬರುತ್ತೆ, ಜಾ ನೋವು ಬರುತ್ತೆ, ಬ್ರೀದಿಂಗ್ ಡಿಫಿಕಲ್ಟಿ ಆಗುತ್ತೆ, ಈ ಥರದ ಪ್ರಾಬ್ಲಮ್ ಆಗ್ತಾರೆ ಅಂದರೆ ಹಿಂಗೆ ಆಗ್ತಾ ಇರುತ್ತೆ. ಇದು ಸಿಮ್ಟಮ್ಸು. ಹಾರ್ಟ್ ಅಟ್ಯಾಕ್ಗೂ ಕಾರ್ಡಿಯಾಕ್ ಅರೆಸ್ಟ್ಗೂ ಏನು ವ್ಯತ್ಯಾಸ? ಈಗ ಹಾರ್ಟ್ ಅಟ್ಯಾಕಲ್ಲಿ ಇಮಿಡಿಯೇಟಾಗಿ ಏನಂದರೆ ಸಿಮ್ಟಮ್ಸ್ ಇದು ಇರುತ್ತೆ. ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಕೊರೋನರಿ ಆರ್ಟ್ರಿ ಬ್ಲಾಕೇಜ್ ಆದಾಗ ಇಮಿಡಿಯೇಟಾಗಿ ಸ್ಪಾಟಲ್ಲೇ ಅದಕ್ಕೆ ಸಿಮ್ಟಮ್ಸ್ ಗೊತ್ತಾಗಲ್ಲ. ಇದೇ ಸಿಮ್ಟಮ್ಸನ್ನು ಹೀಗೆ ಕೆಲವು ಸಿಮ್ಟಮ್ಸೇ ಗೊತ್ತಾಗ್ದಂಗೆ ಪರ್ಸನ್ ಟು ಪರ್ಸನ್ ಡಿಫ್ರೆಂಟ್ ಆಗಿರುತ್ತೆ. ಕೆಲವ್ರಿಗೆ ಈ ಥರ ಸಿಮ್ಟಮ್ಸನ್ನು ಚೆಸ್ಟ್ ಪೇನ್ ಬರುವಂಥದ್ದು, ಶಾರ್ಟ್ನೆಸ್ ಆಫ್ ಬ್ರೀತು ಈ ಥರದ್ದು ಆಗುತ್ತೆ. ಇನ್ನು ಕೆಲವರಿಗೆ ಗೊತ್ತೇ ಆಗೋದಿಲ್ಲ ಆಗಿರೋಂಥದ್ದು. ಫಸ್ಟ್ ಅಟೆಂಪ್ಟಲ್ಲೇ ಗೊತ್ತಾಗಿದ್ರೆ ಅವರು ಟ್ರೀಟ್ಮೆಂಟ್ ತೊಗೊಳಕ್ಕೆ ಸಾಧ್ಯ ಆಗುತ್ತೆ. ಆದರೆ ಫಸ್ಟ್ ಅಟೆಂಪ್ಟ್ ಗೊತ್ತಾಗದಿರೋದ ಕಾರಣಕ್ಕೆ ಭಾಳಷ್ಟು ಜನಕ್ಕೆ ಸೆಕೆಂಡ್ ಅಟೆಂಪ್ಟಲ್ಲಿ ಗೊತ್ತಾಗುತ್ತೆ. ಆವಾಗ ಈ ಬೈಪಾಸ್ ಸರ್ಜರಿ ಮಾಡೋಂಥದ್ದು ಬೇಕಾಗುತ್ತೆ. ಇದಕ್ಕೆ ಮೇಜರ್ ಪ್ರಿವೆಂಟಿವ್ ಮೇಜರ್ ಅಂದರೆ ಪ್ರಿವೆನ್ಷನ್ ಇಸ್ ದಿ ಬೆಟರ್ ದೆನ್ ಕ್ಯೂರ್ ಅಂತಾರೆ. ನಾವು ಫಸ್ಟ್ ಮಾಡಿಸ್ಬೇಕಾಗಿರೋಂಥದ್ದು ಭಾಳ ಜನ ಹೇಳ್ತಾರೆ ನಮಗೆ ಕಾರ್ಡಿಯಾಕ್ ಪ್ರಾಬ್ಲಮ್ ಇಲ್ಲ, ನಮಗೇನೂ ಇಲ್ಲ, ಯಾವ ಕಾಯಿಲೆನೂ ಇಲ್ಲ ಅಂತ ತಮಗೆ ತಾವೇ ಶರ ಬರ್ಕೊಂಡ್ಬಿಡ್ತಾರೆ ಅಥವಾ ಸರ್ಟಿಫಿಕೇಟ್ ಕೊಟ್ಕೊಂಡ್ಬಿಡ್ತಾರೆ. ನಿಜವಾಗ್ಲೂ ಹಾಗೆ ಮಾಡಬೇಕಾಗಿಲ್ಲ. ನಮಗೆ ಎವಿಡೆನ್ಸ್ ಬೇಕಲ್ಲ, ಇಲ್ಲ ಅನ್ನೋದು ಪ್ರೂವ್ ಬೇಕಲ್ಲ. ಅದಕ್ಕೆ ಬೇಸಿಕ್ 3 ಟೆಸ್ಟ್ಗಳಿದ್ದಾವೆ. ಫಸ್ಟು ECG ಮಾಡಿಸ್ಬೇಕು, 2D ಇಕೋ ಮಾಡಿಸ್ಬೇಕು,
ಇದು ಆಂಜಿಯೋಗ್ರಾಮ್ ಮಾಡಿಸ್ಬೇಕಾಗಿರೋಂಥದ್ದು. ಆಂಜಿಯೋಗ್ರಾಮ್ 2 ಸೆಕೆಂಡ್ಸಲ್ಲಿ ಮಾಡೋಂಥದ್ದು. ಈ 3 ಮಾಡಿಸಿ ರಿಪೋರ್ಟ್ ನಾರ್ಮಲ್ ಆಗಿದೆ ಅಂದರೆ ದೇ ಆರ್ ನಾರ್ಮಲ್ ಅಂತ. ಇವು 3 ರಿಪೋರ್ಟ್ಸ್ ಮಾಡಿದೆ ನಮ್ಗೆ ನಾರ್ಮಲ್ ಆಗಿದೆ ಅಂತ ಹೇಳ್ತಾರೆ. ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ದೇಶದಲ್ಲಿ 3ರಷ್ಟು ಜಾಸ್ತಿ ಇದೆ. ಮತ್ತು ಅದರಲ್ಲಿ ಮೇಲ್ಸ್ಗೆ ಜಾಸ್ತಿ ಇರೋಂಥದ್ದು ಕಂಪೇರ್ ಟು ಫಿಮೇಲ್ಸು. ಇದು ಪ್ರಾಬ್ಲಮ್ಸ್ ಇರೋಂಥದ್ದು. ಓಕೆ ಡಾಕ್ಟರ್, ಸಾರಿ ಶಿವ ಅವರೇ, ನಾನು ಇವತ್ತು ನಿಮ್ಮನ್ನು ಕರೆಸಿರುವಂತಹ ಉದ್ದೇಶ ಈ ಒಂದು 5-6 ವರ್ಷದಿಂದ ಒಂದು ಕೊಳಕು ರೋಗ ನಮ್ಮ ಮನಸ್ಥಿತಿಗೆ ಅಂಟುಬಿಟ್ಟಿದೆ. ಅದೇನಪ್ಪ ಅಂತ ಹೇಳಿದ್ರೆ, ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರ ಅಂತ. ಇಂಥ ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಜಿಮ್ಗಳನ್ನು ತೋರಿಸ್ತಾ ಇದ್ದಾರೆ. ಫಿಟ್ನೆಸ್ ಅಥವಾ ಜಿಮ್ ಹೆವಿ ವೆಯ್ಟ್ಸ್ನ ಲಿಫ್ಟ್ ಮಾಡ್ತಾ ಇರೋದ್ರಿಂದನೇ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಅಂತ ಒಂದು ರೂಮರ್ಸ್ಗಳು ಹಬ್ತಾ ಇದೆ. ಹಾಗಾಗಿ ನಿಮ್ಮನ್ನು ಕರೆಸ್ತಾ ಇದ್ದೀವಿ. ಸೊ ಮೊದಲಿಗೆ ನಿಮ್ಮ ರಿಯಾಕ್ಷನ್ ಈ ವೆರಿ ಎಂಗೇಜಲ್ಲಿ ಹಾರ್ಟ್ ಅಟ್ಯಾಕ್ಗಳನ್ನು ಗಮನಿಸಿದಾಗ ಏನು ಅನ್ನಿಸ್ತಾ ಇದೆ ನಿಮಗೆ? ಮೇಡಮ್ ಬಂದ್ಬಿಟ್ಟು ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಯೂತ್ಸು ಲೈಫ್ ಸ್ಟೈಲ್, ಅದು ಇವ್ರು ಹೇಳ್ದಂಗೆ ಆ್ಯಸ್ ಯೂಶಲಿ ಲೈಫ್ ಸ್ಟೈಲ್ ಮೇಡಮ್. ಜಂಕ್ ಫುಡ್ಡು, ಆಮೇಲೆ ಲೇಟ್ ನೈಟು, ಆಮೇಲೆ ರಾತ್ರಿ ಎಲ್ಲ ಪಾರ್ಟಿ ಮಾಡಿರ್ತಾರೆ. 2 ಗಂಟೆ 3 ಗಂಟೆ ಆಗಿರುತ್ತೆ. ಬೆಳಿಗ್ಗೆ 6 ಗಂಟೆ 6:30 ಬರ್ತಾರೆ. ವಾರ್ಮಪ್ ಇರೋದಿಲ್ಲ. ಹಾರ್ಟ್ ಒಂಥರ ಹೆಂಗೆ ಡೈರೆಕ್ಟ್ ಲಿಫ್ಟ್ ಮಾಡೋದು ಈ ಥರ. ಯಾಕಂದರೆ ಇನ್ಫ್ಲೂಯೆನ್ಸ್ ಆಗೋದು ಯಾವುದರಲ್ಲಿ, ವಿಡಿಯೋಗಳಲ್ಲಿ ಇನ್ಫ್ಲೂಯೆನ್ಸ್ ಆಗ್ತಾರೆ. ಈಗ ಹೆಂಗೆ ಅಂದರೆ ಹಾರ್ಟ್ ಅನ್ನೋದು ಒಂಥರ ಈ ಬೈಕ್ ಬೆಳಿಗ್ಗೆ ಸ್ಟಾರ್ಟ್ ಮಾಡ್ದಂಗೆ. ಈಗ ನೀವು ಬೆಳಿಗ್ಗೆ ಬೈಕ್ ಸ್ಟಾರ್ಟ್ ಮಾಡಿದಾಗ ಹೆಂಗಾಗುತ್ತೆ ಹೇಳ್ರಿ, ಒಂದೇ ಸಲ ಸ್ಟಾರ್ಟ್ ಮಾಡಿದಾಗ ಅಫ್ಕೋರ್ಸ್ ಅದು ಆಫ್ ಹಾಗೇ ಆಗುತ್ತೆ. ಒಂದು ಸ್ವಲ್ಪ ಹೊತ್ತು ಬಿಡಬೇಕಾಗುತ್ತೆ, ಐಡ್ಲಿಂಗಲ್ಲಿ ಬಿಡಬೇಕಾಗುತ್ತೆ. ಅದೇ ಥರನೇ ಜಿಮ್ ಮಾಡ್ಬೇಕಾದ್ರೂ ಕೂಡ ಸ್ಟಾರ್ಟ್ ಮಾಡೋಕ್ಕೆ, ಹೆವಿ ವೇಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು 15 to 25 ಮಿನಿಟ್ಸು ವಾರ್ಮಪ್ ಮಾಡಬೇಕು. 10 to 15 ಮಿನಿಟ್ಸು ಕಾರ್ಡಿಯೋ ಮಾಡಿ, ಆಮೇಲೆ ಒಂದು 10 ಮಿನಿಟ್ಸ್ ವಾರ್ಮಪ್ ಮಾಡಿ, ಬಾಡಿ ಸ್ಟ್ರೆಚಸ್ ಮಾಡಿ, ಆಮೇಲೆ ವೆಯ್ಟ್ ಸ್ಟಾರ್ಟ್ ಮಾಡಬೇಕು. ಇಲ್ಲೇನಾಗ್ಬಿಟ್ಟಿದೆ ಅಂದರೆ ವಿಡಿಯೋ ನೋಡ್ತಾರೆ, ಆಮೇಲೆ ಅದೇ ಲಿಫ್ಟ್ನ ಬಂದ ಕೂಡಲೇ ಆಮೇಲೆ ಪ್ರೀ ವರ್ಕೌಟ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಅದೇನಾಗುತ್ತೆ ಅಂದರೆ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ. ಏಕ್ದಮ್ ಹಾರ್ಟ್ ರೇಟ್ ಜಾಸ್ತಿ ಆದಾಗ ವಾರ್ಮಪ್ ಇರೋದಿಲ್ವಲ್ಲ, ಇವ್ರು ಒಂದೇ ಸಲ ಲಿಫ್ಟ್ ಮಾಡೋದು. ಆಮೇಲೆ ಏನಾಗುತ್ತೆ, ಆಮೇಲೆ ವರ್ಕೌಟ್ ಎಲ್ಲ ಈಗ 1.5 hour 2 hours ವರ್ಕೌಟು ಜಿಮ್ಮಲ್ಲಿ ಮಾಡ್ತಾರೆ. ಈಗ ಜಿಮ್ ವೆದರ್ ಹೆಂಗಿರುತ್ತೆ ಹೇಳಿ, ವಾರ್ಮ್ ಆಗಿರುತ್ತೆ. ಸೊ ಇವ್ರು ಒಂದೇ ಸಲ ಜಿಮ್ ಮುಗಿಸ್ಕೊಂಡಿದ್ದಾಯ್ತು, ಸೀದಾ ಹೊರಗೆ ಹೋಗ್ಬಿಡ್ತಾರೆ. ಹೊರಗೆ ಹೋದಾಗ ಅಲ್ಲಿ ವೆದರ್ ಹೆಂಗಿರುತ್ತೆ ಹೇಳ್ರಿ, ಕೋಲ್ಡ್ ಆಗಿರ್ತತೆ. ಸಮ್ಟೈಮ್ಸ್ ಅದು ಅಕರ್ಸ್ ಆಗುತ್ತೆ. ನಾನು ಹೇಳೋದೇನಪ್ಪ ಅಂದರೆ, ವರ್ಕೌಟ್ ಮುಗಿದಿದ್ದ ಕೂಡಲೇ ಒಂದು 10 to 15 ಮಿನಿಟ್ಸ್ ಅಲ್ಲೇ ಕೂತ್ಕೊಂಡು ಜಾಕೆಟ್ ಹಾಕೋಬೇಕಾಗುತ್ತೆ, ಪುಲೋವರ್ಸ್ ಹಾಕೊಂಡು ಬಾಡಿನ ಅದೇ ಕಂಡೀಷನಲ್ಲಿ ಹೊರಗೆ ಹೋಗ್ಬೇಕಾಗುತ್ತೆ. ಅಂದರೆ ಅಷ್ಟೊಂದು ಸೆನ್ಸಿಟಿವ್ ಯೂತ್ಸ್ ಇಂದು. ಅಂದರೆ ನಾನು ಕೇಳ್ತಾ ಇರೋದೇನು ಅಂತ ಹೇಳಿದ್ರೆ, ವರ್ಕೌಟ್ ಮಾಡ್ತೀವಿ ಹೌದು, ವಾರ್ಮ್ ಅಪ್ ನೀವು ಹೇಳ್ದಾಗೆ ಸಡನ್ನಾಗಿ ವೆಯ್ಟ್ ಎಲ್ಲ ಲಿಫ್ಟ್ ಮಾಡೋಕೆ ಹೋಗ್ಬಾರ್ದು. ಒಂದು 10-15 ನಿಮಿಷ ನಾವು ವಾರ್ಮ್ ಅಪ್ ಮಾಡಬೇಕು. ಆಮೇಲೆ ನಮ್ದು ಏನಿದೆಯೋ, ನಾವಿವತ್ತು ಏನು ವರ್ಕೌಟ್ ಪ್ಲಾನ್ ಮಾಡಿದೀವೋ ಮಾಡಿದ್ರೆ ಓಕೆ. ಹೊರಗೆ ಹೋಗ್ಬೇಕಾದ್ರೆ ಒಂದು 5-10 ನಿಮಿಷ ನಿಂತ್ಕೋಬೇಕು, ಜಾಕೆಟ್ ಹಾಕೊಬೇಕು, ವಾರ್ಮಲ್ಲೇ ಬಾಡಿ ತೊಗೊಂಡು ಹೋಗ್ಬೇಕು. ಅಂದರೆ ಅಷ್ಟೊಂದು ಸೆನ್ಸಿಟಿವ್ ಆಗ್ಬಿಟ್ಟು ಮೇಡಮ್. ಈಗ ನೀವು ಈಗ ಈ ವೆದರಿಂದ ಒಂದೇ ಸಲ ಹೊರಗಡೆ ಹೋದಾಗ ಏನಾಗುತ್ತೆ ಹೇಳ್ರಿ, ಈಗ ಹಂಗೆ ನಾನು ಎಕ್ಸಾಂಪಲ್ ಕೊಡೋದಾದ್ರೆ, ತಾಯಿ ಗರ್ಭದಿಂದ ಮಗು ಫಸ್ಟ್ ಟೈಮ್ ಹೊರಗೆ ಬರ್ತಾ ಇದೆ ಅಂದ್ರೆ ಅದೊಂದು ರೀತಿ, ಅದು ಹೊರ ಜಗತ್ ನೋಡುತ್ತೆ, ತಣ್ಣಗೆ ಫೀಲ್ ಮಾಡುತ್ತೆ, ಅದು ಓಕೆ. ಬಟ್ ನಾವಿಲ್ಲ ಇಷ್ಟೊಂದು ಅಂದ್ರೆ ನಮ್ಮ ಇಮ್ಯುನಿಟಿ ಏನ್ ಮಾಡ್ತಾ ಇದೆ ಹಾಗಾದ್ರೆ? ಒಂದು ಟೆಂಪರೇಚರ್, ಒಳಗಿರುವಂತ ಟೆಂಪರೇಚರ್ಗೂ ಹೊರಗಿರೋದಕ್ಕೂ ನಮಗೆ ಹೊಂದ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ ಇಮ್ಯುನಿಟಿ ಏನಾಗಿದೆ? ಈಗ ನೀವು ವರ್ಕೌಟ್ ಮಾಡ್ಬೇಕಾದ್ರೆ ಏನಿರುತ್ತೆ, ಹಾರ್ಟ್ ರೇಟ್ ಜಾಸ್ತಿ ಇರುತ್ತೆ, ನಮ್ಮ ಬ್ಲಡ್ ಫ್ಲೋಯಿಂಗ್ ಇರುತ್ತಲ್ಲ ಜಾಸ್ತಿ ಇರುತ್ತೆ. ಅಂದ್ರೆ ಆ ವೆದರ್ ಅಂದ್ರೆ ಆ ವಾರ್ಮಲ್ಲಿ ಇರುತ್ತೆ, ಬಾಡಿ ಹೀಟಲ್ಲಿ ಇರುತ್ತಲ್ಲ, ಬ್ಲಡ್ ಫ್ಲೋ ಜಾಸ್ತಿ ಇರ್ತದೆ. ಈಗ ಒಂದೇ ಸಲ ಹೊರಗೆ ಹೋದಾಗ ಏನಾಗುತ್ತೆ ಹೇಳ್ರಿ, ಕೋಲ್ಡ್ ಆಗುತ್ತೆ. ಅದಕ್ಕೆ ಟೆನ್ಷನ್ ಆಗುತ್ತೆ, ಹಾರ್ಟಿಗೆ ಟೆನ್ಷನ್ ಆಗುತ್ತೆ. ಆ ಥರ ಮೇಡಮ್. ಓಕೆ ಡಾಕ್ಟರ್ ಹೆಬ್ಬಿ ಅವರೇ, ನಾನು ಇಮ್ಯುನಿಟಿ ಬಗ್ಗೆ ಕೇಳಲೇಬೇಕು. ಇವ್ರು ಕೇಳಿದ್ದಕ್ಕೆ ನನಗೆ ಈ ಪ್ರಶ್ನೆ ಬರ್ತಾ ಇರೋದು.